ಫ್ಯಾನ್ಸ್ ಜಾಸ್ತಿ ಇದ್ದಾರೆ, ಜನಗಳು ಜಾಸ್ತಿ ಇದ್ದಾರೆ. ಮತ್ತು ಓಟ್ ಅವನಿಗೆ 90% ವಿನ್ ಆಗ್ತಾನೆ ಗಿಲ್ಲಿ. ಮತ್ತೆ ಅಶ್ವಿನಿ ಗೌಡಗೆ ಫಾಲೋವರ್ಸ್ ಏನು ಜಾಸ್ತಿ ಇಲ್ಲ ಅಂತೀರಾ? ಇಲ್ಲ ಸರ್, ಕಮ್ಮಿನೇ ಅವ್ರದ್ದು. ಜಗಳ ಜಾಸ್ತಿ ಮಾಡ್ತಾರೆ ಅಶ್ವಿನಿ ಗೌಡ. ಗಿಲ್ಲಿನೇ ವಿನ್ ಆಗೋದು. ಅಂದ್ರೆ ಇವರು ಏನಂದ್ರೆ ಅಶ್ವಿನಿ ಗೌಡ ಅವರು ಹೋರಾಟದ ಮೂಲಕ ಗುರುತಿಸಿಕೊಂಡಿರೋರು, ಮತ್ತೆ ಗಿಲ್ಲಿ ಕಾಮಿಡಿ ಮೂಲಕ ಗುರುತಿಸಿಕೊಂಡಿರೋರು. ಯಾವ್ದು ವರ್ಕೌಟ್ ಆಗುತ್ತೆ? ಕಾಮಿಡಿ ವರ್ಕೌಟ್ ಆಗುತ್ತಾ, ಹೋರಾಟ ವರ್ಕೌಟ್ ಆಗುತ್ತಾ? ಕಾಮಿಡಿ. ಕಾಮಿಡಿ. ನಿಮ್ಮ ಪ್ರಕಾರ ಕಾಮಿಡಿ ವರ್ಕೌಟ್ ಆಗುತ್ತೆ. ಹ್ಞೂ ಸರ್. ಹೋರಾಟ ಯಾಕೆ ವರ್ಕೌಟ್ ಆಗಲ್ಲ? ಹೋರಾಟನೂ ಸ್ವಲ್ಪ ಕಮ್ಮಿನೇ ಮಾಡೋದು, ಎಲ್ಲ ಕಮ್ಮಿನೇ. ಕಾಮಿಡಿ ಜಾಸ್ತಿ ಹೋಗುತ್ತೆ. ಕಾಮಿಡಿ ಜೋಕ್ಗಳು, ಕಾಮಿಡಿ ಕಿಡಿಗೇಡಿಗಳು ಎಲ್ಲ ಜಾಸ್ತಿ ಆಗುತ್ತೆ ಅಷ್ಟೇ. ಗಿಲ್ಲಿ. ಯಾಕೆ ಗಿಲ್ಲಿ ಗೆಲ್ಬೇಕು? ಗಿಲ್ಲಿಯನ್ನು ಗೆಲ್ಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅವನಂದ್ರೆ ಎಲ್ಲರಿಗೂ ಇಷ್ಟ. ಅವ್ನ ಫ್ಯಾನ್ಸ್ ಎಲ್ಲ ಅವ್ರಿಗೋಸ್ಕರ ಅವ್ನ ಜೋಕ್ ಇಷ್ಟ. ಅವ್ನು ಬಿಗ್ ಬಾಸಲ್ಲಿ ಗೆದ್ದರೆ ಏನೋ ಚೆನ್ನಾಗಾಗ್ತಾನೆ ಅವನು. ಅಂದ್ರೆ ಡಿಫ್ರೆಂಟ್ ಅನಿಸ್ತಾ ಹಳೆ ಬಿಗ್ ಬಾಸ್ಗೂ 11 ಸೀಸನ್ ಈ ಸೀಸನ್ಗೆ ಏನು ಡಿಫ್ರೆನ್ಸ್ ಇದೆ? ಈ ಸೀಸನಲ್ಲಿ ಗಿಲ್ಲಿದಕ್ಕೆ ಬಿಗ್ ಬಾಸ್ ನೋಡೋಕೆ ಮನ್ಸು ಬರುತ್ತೆ. ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ನೋಡೋಕ್ಕೆ ಆಗಲ್ಲ. ಮತ್ತೆ ಉದರ್, ಅಶ್ವಿನಿ, ಧ್ರುವಂತ್ ಅವರೆಲ್ಲ ಹೆಂಗೆ? ಅವರು ಚೆನ್ನಾಗಿ ಆಡಲ್ವಾ? ಆಡ್ತಾರ? ಅಶ್ವಿನಿ ಗೌಡ ಹೆಂಗಂದ್ರೆ ಫುಲ್ ಜಗಳ ಮಾಡ್ತಾರೆ ಅವರು. ಇನ್ನು ಧ್ರುವ ಅಂತಂದರೆ ಚೆನ್ನಾಗಿ ಆಡ್ತಾನೆ, ಆದರೂ ಯಾಕಂದರೆ ಅವ್ರದ್ದು ಫ್ಯಾನ್ ಫಾಲೋಯಿಂಗ್, ಅವ್ರದ್ದು ಏನು ಆ್ಯಕ್ಟಿಂಗ್ ಇದೆ, ಅವ್ರದ್ದು ಕಾಮಿಡಿ ಸೀನ್ ಏನಿದೆ, ಬಿಗ್ ಬಾಸಲ್ಲಿ ಹೆಂಗೆ ನಡ್ಕೊಬೇಕು, ಏನು ಅವ್ರ ಆಟ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಮತ್ತು ಧ್ರುವಂತ್ ಆಗಲಿ, ಅಶ್ವಿನಿ ಗೌಡ ಆಗಲಿ, ಅವರೆಲ್ಲ ನಮ್ಗೆ ಸೆಟ್ ಆಗಲ್ಲ. ನಮಗೆ ಗಿಲ್ಲಿನೇ. ಯಾಕೆ? ನಾವು ಅವರವರೇ ಒಂದೇ ಊರನ್ನು ಗಿಲ್ಲಿಗೆ ಸಪೋರ್ಟಾ? ಹಾಗಂತ ಏನಿಲ್ಲ, ಅವರು ಆಡಿರೋ ಆಟ ಎಲ್ಲ ಚೆನ್ನಾಗಿದೆ ಅಂತ ಬಟ್ ನಾನು ಫೈನಲ್ ಅವರೇ ಗೆಲ್ಬೇಕು. ಫೈನಲ್ ಅಲ್ಲ, ಅವರೇ ಗೆಲ್ಬೇಕು. ಅವ್ರದ್ದು ಫ್ಯಾನ್ ಬೇಸ್ ನೀವೇ ನೋಡ್ತಾ ಇದ್ದೀರಲ್ಲ ಇವಾಗ ಲೈವಲ್ಲಿ, ಟ್ರೋಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲದರಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರದೇ ಟ್ರೆಂಡ್, ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ. ನಿಮ್ಮ ಪ್ರಕಾರ ಗಿಲ್ಲಿನೇ ಗೆಲ್ತಾರೆ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಸರ್? ಗಿಲ್ಲಿ ಸರ್, ಗಿಲ್ಲಿ. ಅವರು ಮಾತಾಡೋದ್ರೂ ಶೈಲಿಯನು ಚೆನ್ನಾಗಿರುತ್ತೆ. ಆಮೇಲೆ ಅವರು ಒಂದೊಂದು ವರ್ಡು ಸಕ್ಕದಾಗಿರುತ್ತೆ, ಅವ್ರು ಹೇಳೋದು ಮಾತುಗಳು ಅಂದರೆ ಹಿಂಗೆ ಹಿಡ್ದಂಗೆ ಇರುತ್ತೆ. ಮಾತ್ರ ಸೈಕ್ ಆಗಿರುತ್ತೆ. ಆಮೇಲೆ ಮ್ಯಾಟ್ರ್ ಅಲ್ಲಿ ಗಿಲ್ಲಿ ಕಾವ್ಯ ಹೆಂಗೋ, ನಮ್ಮ ಫ್ರೆಂಡ್ ಇಲ್ಲಿ ನಮ್ಮ ಗಿಲ್ಲಿ ಇದ್ದಾನೆ, ಅವನಿಗೂ ಕಾವ್ಯ ಇದ್ದಾಳೆ. ಅದಕ್ಕೆ ನಮ್ಗೆ ಗಿಲ್ಲಿ ಕಾವ್ಯ ಅಂದರೆ ಇದೇ ಜ್ಞಾಪಕ ಬರೋದು. ನಮ್ಮ ಫ್ರೆಂಡ್ ಇದ್ದಾರೆ. ಅದಕ್ಕೆ ನನಗೆ ಜಾಸ್ತಿ ಅವ್ರ ವಿಡಿಯೋ ನೋಡೋಕೆ ಇಷ್ಟ. ಗಿಲ್ಲಿ ಮತ್ತೆ ಮತ್ತೆ ಅಶ್ವಿನಿ ಗೌಡ ಗೆಲ್ಲಲ್ಲ ಅಂತ. ಅವನಿಗೂ ಗಿಲ್ಲಿ ಅಂದರೆ ಅದು ಕಾವ್ಯ ಅಂದರೆ ಇಷ್ಟ. ಅವನಿಗೂ ಕಾವ್ಯ ಅವ್ರು ಕೂಡ ನಿಮ್ಮ ಬಿಗ್ ಬಾಸ್ ಹೇಳಿ ನೀನು ಬಿಗ್ ಬಾಸ್ ಹೇಳ್ತಿರೋದು ನಾನು. ಕೊನೆಗೆ ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿನೇ ಗೆಲ್ಬೇಕು. ಅಂದ್ರೆ 11 ಸೀಸನ್ ಒಂಥರ ಇತ್ತು, ಇದೊಂದು ಸೀಸನ್ ಡಿಫ್ರೆಂಟ್ ಅಲ್ವಾ? ಅಣ್ಣ ಫಸ್ಟ್ ಬಂದಿದ ತಕ್ಷಣ ಗೊತ್ತಾಯಿತು ಗಿಲ್ಲಿನೇ ಗೆಲ್ಲೋದಂತ. ಅಷ್ಟು ಕರೆಕ್ಟಾಗಿ ಸಮಾನವಾಗಿ ಯಾರೂ ಇಲ್ಲ. ಗಿಲ್ಲಿ ಕರೆಕ್ಟಾಗಿ ಸಮ ಯಾರೂ ಇಲ್ಲ. ಫಸ್ಟ್ ನಾವು ಸ್ಟಾರ್ಟಿಂಗ್ ನೋಡಿದ್ವಾಗಿಂದ ಅಂದ್ಕೊಂಡ್ವಿ ಗಿಲ್ಲಿನೇ ಗೆಲ್ತಾನೆ. ಹಾಂ, ಇಲ್ಲ, ಯಾರೂ ಇಲ್ಲ ಗಿಲ್ಲಿಗೆ ಈಕ್ವಲ್, ಯಾರೂ ಇಲ್ಲ. ಅದಕ್ಕೆ ಫಸ್ಟಿಂದ ನಮ್ಗೆ ಗೊತ್ತಿತ್ತು ಗಿಲ್ಲಿನೇ ಗೆಲ್ತಾನೆ, ಯಾರೂ ಇಲ್ಲ, ಗಿಲ್ಲಿ ಆರಾಮಾಗಿ ಗೆಲ್ಬೋದು ಅಂತ ನಮ್ಗೆ ಫಸ್ಟೇ. ಇವಾಗಲೂ ಗಿಲ್ಲಿನೇ ಗೆಲ್ತಾನೆ ಪಕ್ಕ. ಅಣ್ಣ ಈ ಸತಿ ಗಿಲ್ಲಿನೇ ಗೆಲ್ತಾರೆ. ಅವ್ರು ಚೆನ್ನಾಗಿ ಆಡ್ತಾರೆ ತುಂಬ. ಆದರೆ ಹೋದ್ವಾರ ಅಲ್ಲ, ಆದರೂ ಹೋದ್ವಾರ ಮೋಸ ಆಯಿತು. ಕಿಚ್ಚನ ಚಪ್ಪಾಳೆ ಬಂದು ಅಶ್ವಿನಿ ಕೊಟ್ಟರು, ಗಿಲ್ಲಿಗೆ ಕೊಡಬೇಕಿತ್ತೆ. ಅದು ಅದರಲ್ಲೊಂದು ಮೋಸ ಆಯಿತು. ಮತ್ತು ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಗಿಲ್ಲಿನೂ ಚೆನ್ನಾಗಿ ಆಡ್ತಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ಬಾಂಡಿಂಗ್ ತುಂಬ ಚೆನ್ನಾಗಿದೆ, ಸುಮ್ಮನೆ ಫ್ರೆಂಡ್ಶಿಪ್ ಥರ ಇದೆ. ಆದರೆ ಅವ್ರು ತುಂಬ ನೊಂದಿರೋ ಮನಸ್ಸು ಅವ್ರದ್ದು. ತುಂಬ ಬಡತನದಿಂದ ಬಂದಿದ್ದಾರೆ, ಈಗ ಅವ್ರಿಗೆ ಒಳ್ಳೆ ಇದಾಗ್ತಿದೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿನೇ ಗೆಲ್ತಾರೆ. ಆದರೆ ಆ ದುಡ್ಡಿಂದ ಎಲ್ಲ ಇದು ಮಾಡ್ಕೋತಿದ್ದಾರೆ. ಆದರೆ ಜನದ ಮನಸ್ಸಿಂದ ಬರ್ತಿರೋದು ಗಿಲ್ಲಿನೇ ಅಲ್ವಾ, ಹಂಗಾಗಿ ಗಿಲ್ಲಿನೇ ಗೆಲ್ತಾರೆ. ಇಡೀ ಇಂಡಿಯಾನೇ ಗಿಲ್ಲಿಗೆ ಸಪೋರ್ಟ್ ನಿಂತಿದೆ, ಏನು ಮಾಡೋಕ್ಕಾಗಲ್ಲ. ಹಾಂ, ಅಷ್ಟೇ ಅಣ್ಣ. ಹಣಬಲ ನಡೆಯಲ್ಲ, ಜನಬಲ ನಡೆಯುತ್ತೆ ಅಷ್ಟೇ. ಅಣ್ಣ ಗಿಲ್ಲಿ. ಅವ್ನು ಚೆನ್ನಾಗಿ ಆಟ ಆಡಿಸ್ತವನೆ, ಚೆನ್ನಾಗಿ ಟಾಸ್ಕ್ ಆಡಿಸ್ತವನೆ, ಮತ್ತು ಎಲ್ಲರಿಗೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತವನೆ. ಅದಕ್ಕೆ ಗಿಲ್ಲಿ ಗೆಲ್ಬೇಕು. ಧ್ರುವಂತ್ ಆಗಲಿ ಮತ್ತೆ ಅಶ್ವಿನಿ ಗೌಡ ಆಗಲಿ, ರಘು ಆಗಲಿ, ರಕ್ಷಿತ್ ಆಗಲಿ, ಯಾಕೆ ಗೆಲ್ಬಾರ್ದು? ರಕ್ಷಿತನೂ ಚೆನ್ನಾಗಿ ಆಡ್ತಾಳೆ. ರಕ್ಷಿತಾಗೂ ಗೆಲ್ಲೋ ಇದೈತೆ, ಅವಳು ಸ್ವಲ್ಪ ಚೆನ್ನಾಗಿದೆ. ರಕ್ಷಿತನೂ ಆಡ್ತಾಳೆ. ಫೈನಲ್ ಅಂದರೆ ರಕ್ಷಿತಾ ಗಿಲ್ಲಿನೇ ಅಣ್ಣ.
ರಕ್ಷಿತಾ ಮತ್ತೆ ಗಿಲ್ಲಿ ಗಿಲ್ಲಿ. ಹಾ. ಅಂದ್ರೆ ಇಬ್ರಲ್ಲಿ ಒಬ್ರು ಗೆದ್ರು ಅಷ್ಟೇ ಖುಷಿನಾ? ಹಾಂ ಅಣ್ಣ, ಇಬ್ಬರಲ್ಲಿ ಒಬ್ರು ಗೆದ್ರು ಖುಷಿ. ಅಶ್ವಿನಿ ಗೌಡ ಯಾಕೆ ಗೆಲ್ಬಾರ್ದು? ಅಶ್ವಿನಿ ಕೂಡ ಯಾಕೆ ಗೆಲ್ಬಾರ್ದು ಅಂದರೆ ಎಲ್ಲದಕ್ಕೂ ನಂದೇಲಿ ಹೋಗ್ಲಿ ನಂದೇಲಿ ಇಕ್ಲಿ ಅಂತ ಹೋಗ್ಬಿಡ್ತಾರೆ ಅಣ್ಣ. ಅದೊಂದೇ ಇಷ್ಟ ಆಗಲ್ಲ ನಮಗೆ. ಹಂಗೆ ಎಲ್ಲದಕ್ಕೂ ಆಟ ಆಡ್ತೀವಿ ಜಗಳ ಇವಾಗ ಸ್ವಲ್ಪ ಒಳ್ಳೆಯವ್ರು ಆಗ್ಬಿಟ್ಟವ್ರು. ಲಾಸ್ಟ್ ಅಂತ ಲಾಸ್ಟ್ಲಂತ ಸ್ವಲ್ಪ ಎಲ್ಲರ ಹತ್ರ ನೈಸ್ ಹೊಡೆಯೋಣ ಅಂದ್ಬಿಟ್ಟು ಎಲ್ಲ ಒಳ್ಳೆಯವ್ರು ಆಗ್ಬಿಟ್ಟವ್ರು. ಕೊನೆಗೆ ಏನು ಹೇಳ್ತೀಯ ಗಿಲ್ಲಿಗೆ? ಗಿಲ್ಲಿನೇ ಗೆಲ್ಲೋದಣ್ಣ. ಕ್ರಮ ಸಂಖ್ಯೆ 1 ಗಿಲ್ಲಿನೇ ಗೆಲ್ಲೋದು. ನನ್ನ ಹೆಸರು ನನ್ನ ಹೆಸರು ಚಿಕ್ಕು ಅಂತ ಅಣ್ಣ. ಮಾತಾಡ್ತೀಯ?